ಶೆಟ್ಟರ್ ಅವರು ಬಿಜೆಪಿಗೆ ಯಾಕಪ್ಪ ಮತ್ತೆ ಸೇರ್ಕೊಳ್ತಾ ಇದ್ದಾರೆ? ಲೆಕ್ಕಾಚಾರಗಳಿಲ್ಲದೆ ಸೇರ್ಕೊಳ್ಳೋಕ್ಕೆ ಸಾಧ್ಯನಾ ಇಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ವರಿಷ್ಠರ ಬಳಿಯಲ್ಲಿ ತುಂಬ ಷರತ್ತುಗಳನ್ನು ಇಟ್ಕೊಂಡೇ ಬಿಜೆಪಿ ಸೇರಿರಬಹುದು. ಏನೂ ಷರತ್ತಿಲ್ಲದೆ ಸುಮ್ಮನೆ ಅವಾಗೇನೋ ಬೇಜಾರಾಗಿತ್ತು ಹೋಗ್ಬಿಟ್ಟೆ ಮತ್ತೆ ಬರ್ತಾ ಇದ್ದೀನಿ ಮಾಡಲಿಕ್ಕಿಲ್ಲ. ರಾಜಕಾರಣದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೆಲ ಕಾಲ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು. ಸೊ ಏನು ಷರತ್ತುಗಳು? ಈ ಷರತ್ತುಗಳಿಗೆ ಬಿಜೆಪಿ ಒಪ್ಪಿಗೆ ಕೊಟ್ಟಿದೆಯಾ? ಈ ಹಿಂದೆ ಕಠಿಣ ನಿರ್ಧಾರ ತೆಗೆದುಕೊಂಡು ಕಾಂಗ್ರೆಸ್ಗೆ ಸೇರಿಕೊಂಡಿದ್ರು ಶೆಟ್ಟರ್ ಅವರು. ಟಿಕೆಟ್ ಸಿಕ್ಕಿರಲಿಲ್ಲ. ಲಿಂಗಾಯತ ಸಮುದಾಯದ ಅನೇಕ ಮುಖಂಡರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಬಿಜೆಪಿ ಹಿರಿಯರಿಗೂ ಸಿಕ್ಕಿರಲಿಲ್ಲ. ಸೋಮಣ್ಣ ಅವ್ರಿಗಂತೂ ಎರಡೆರಡು ಕಡೆ ಟಿಕೆಟು. ಅವ್ರ ಕ್ಷೇತ್ರ ಬಿಟ್ಟು ಇನ್ನೆಲ್ಲ ಕಡೆ ಕೊಟ್ಟಿದ್ರು ಅವರಿಗೆ. ಸೋಮಣ್ಣ ಅವ್ರಿಗೆ ಅವ್ರ ಕ್ಷೇತ್ರ ಬಿಟ್ಟುಬಿಟ್ಟು ಗೆಲ್ಲೋ ಕ್ಷೇತ್ರ ಬಿಟ್ಬಿಟ್ಟು ಇನ್ನೆಲ್ಲ ಕಡೆ ಕೊಟ್ಟಿದ್ರು. ಎಲ್ಲ ಕಡೆ ಸೋತರು, ಬೇಜಾರಾಯಿತು, ಬೇರೆ ವಿಚಾರ ಅದು. ಈಗ ಮತ್ತೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿ ಸೇರಿದ್ದಾರೆ ಮಾಜಿ CM. ಹೀಗಾಗಿ ಹಲವು ಷರತ್ತುಗಳನ್ನು ಮುಂದಿಟ್ಕೊಂಡೇ ಬಿಜೆಪಿ ಸೇರಿಕೊಂಡಿದ್ದಾರೆ. ಷರತ್ತುಗಳ ವಿಚಾರಕ್ಕೆ ಬರೋದಾದರೆ ಏನು ಕಂಡೀಷನ್ಸು? ಹಾವೇರಿ ಲೋಕಸಭಾ ಟಿಕೆಟ್ ಕೊಡಿ ಇಟ್ಟಿರಬಹುದು ಬೇಡಿಕೆ, ಬಹಳ ಚರ್ಚೆ ಆಗ್ತಾ ಇದೆ ಅದು. ಬೆಳಗಾವಿಯಲ್ಲಿ ಇವರ ಬೀಗರು ಯಾರ್ಯಾರು, ಇವರು ಮತ್ತು ಸುರೇಶ್ ಅಂಗಡಿ ಅವರು ಇದ್ರಲ್ಲ, ದಿವಂಗತ ಸುರೇಶ್ ಅಂಗಡಿ ಅವರು ಬೀಗರು ಆಯಿತಾ. ಈಗ ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಲ ಅಂಗಡಿ ಇದ್ದಾರಲ್ಲ, ಆ ಬೀಗದಿಗೆ ಟಿಕೆಟ್ ಕೊಡಿ ಅಂತ ಕೇಳಿರಬಹುದು ಇವರು ಷರತ್ತು ಅದು ಇರಬಹುದು. ಯಾಕಂದರೆ ಅವರು ಕೂಡ ತುಂಬ ಅನಿಶ್ಚಿತ ಸ್ಥಿತಿಯಲ್ಲಿ ಅವರು ಕೂಡ ಇದ್ದರು. ಟಿಕೆಟ್ ಸಿಗುತ್ತೋ ಇಲ್ವೋ, ಶೆಟ್ಟರ್ ನಮಗೆ ಬೆನ್ನೆಲುಬಾಗಿದ್ದರು, ಅವ್ರು ನೋಡಿದ್ರೆ ಕಾಂಗ್ರೆಸ್ ಹೋಗ್ಬಿಟ್ಟಿದ್ದಾರೆ, ಏನು ಕತೆ ಅಂತ ಬಂದಾಗ ಇದೇ ಬೆಳಗಾವಿಯಲ್ಲಿ ಬೇರೆ ಮಹಿಳಾ ಕ್ಯಾಂಡಿಡೇಟ್ ಕೂಡ ರೆಡಿ ಆಗ್ತಾ ಇದ್ದರು. ಮಂಗಲ ಅಂಗಡಿಯವ್ರನ್ನ ಪಕ್ಕಕ್ಕೆ ಸರಿಸಿ ತಾವು ಟಿಕೆಟ್ಗೆ ಡಿಮ್ಯಾಂಡ್ ಮಾಡಬೇಕು ಅಂಥೇಳಿ. ಇದರ ನಡುವೆ ಒಂದು ಚೆಕ್ಮೇಟ್ ರೀತಿಯಲ್ಲಿ ಈಗ ಇಲ್ಲಿ ಎರಡು ಟಿಕೆಟ್ ಆಗಿಬಿಡುತ್ತೆ ಇವ್ರಿಗೆ. ಬೀಗರಿಗೊಂದು ಟಿಕೆಟು, ಇವ್ರಿಗೊಂದು ಟಿಕೆಟ್ ಥರ ಆಗತ್ತೆ ಲೆಕ್ಕಾಚಾರ. ಹಾವೇರಿದು ಇವ್ರು ಕೇಳಿದ್ರೆ, ಇವರು ಹಾವೇರಿ, ಅವ್ರಿಗೆ ಬೆಳಗಾವಿ, ಈ ಥರ ಕೇಳ್ಕೊಂಡಾಗ 2 ಟಿಕೆಟ್ ಆಗಿಬಿಡುತ್ತಲ್ಲಿ. ಗೆದ್ದರೆ ನನ್ನನ್ನು ಅಥವಾ ಮಂಗಲ ಅಂಗಡಿಯನ್ನು ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ಳಿ, ನೀವು ಮಿನಿಸ್ಟರ್ ಮಾಡಿ ಕೇಳಿರಬಹುದು. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ನಾವು ಹೇಳಿದಂಥ ವ್ಯಕ್ತಿಗೆ ನೀವು ಟಿಕೆಟ್ ಕೊಡಬೇಕು. ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಸೋತರೂ ನಮಗೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಜವಾಬ್ದಾರಿ ಕೊಡಬೇಕಾಗತ್ತೆ ನಮಗೆ. ಕೇಂದ್ರ ಸಂಪುಟದಲ್ಲಿ ಇಬ್ಬರಲ್ಲೊಬ್ಬರಿಗೆ ಗೆದ್ದರೆ ಮಿನಿಸ್ಟರ್ ಮಾಡಿ ಅವ್ರನ್ನ ಅಂತ ಕೂಡ ಶೆಟ್ಟರ್ ಷರತ್ತು ಹಾಕಿರಬಹುದು. ಇಡಸ್ಕೊಳಕ್ಕೆ ಎಲ್ಲಪ್ಪ ಇದ್ರೆ ಎಲ್ಲಪ್ಪ ಏನು ಮಾತು ಕೇಳಿ ಬರ್ತಾ ಇದೆ ಶೆಟ್ಟರ್ ಅವರ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ಅಂತ? ರಮಾಕಾಂತ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಈಗಾಗಲೇ ಅಂತಂದ್ರೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆವಾಗಿದ್ದಾರೆ, ಗರ್ ವಾಪಸಿಯಾಗಿದ್ದಾರೆ. ಪ್ರಮುಖವಾಗಿ ಈಗ ಅವರ 2 ಬೇಡಿಕೆಗಳು ಈಗ ಕೇಳಿ ಬರ್ತಾ ಇರೋದು. ಅಂದ್ರೆ ಪ್ರಮುಖವಾಗಿ ಏನು 2 ಷರತ್ತುಗಳನ್ನ ಜಗದೀಶ್ ಶೆಟ್ಟರ್ ಹಾಕಿದ್ದಾರೆ ಅಂತೇಳಿ. ಮೊದಲನೇ ಷರತ್ತು ಏನು ಅಂತಂದ್ರೆ, ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡಲೇಬೇಕು ಅಂತೇಳಿ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನಿದೆ, ಆ ಬೆಳಗಾವಿ ಲೋಕಸಭಾ ಕ್ಷೇತ್ರ ನಮ್ಮ ಸಂಬಂಧಿ ಮಂಗಳ ಅಂಗಡಿಗೆ ಮರಳಿ ವಾಪಸ್ ಅವ್ರಿಗೆ ಟಿಕೆಟ್ ಕೊಡಬೇಕು. ಯಾಕಂದ್ರೆ ಮಂಗಳ ಅಂಗಡಿ ಸದ್ಯ ಬಿಜೆಪಿ ಸಂಸದೆ ಇದ್ರು, ಇವತ್ತು ಆ ಒಂದು ರಾಜ್ಯ ರಾಜಕಾರಣದಲ್ಲಿ ಸಜ್ಜಾಗುತ್ತಿರೋದು ಮತ್ತು ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಮಾತು ಕೇಳಬಾರ್ದಂದ್ರೆ ಹೊಸ ಅಭ್ಯರ್ಥಿಗೆ ಮಣೆ ಹಾಕಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಮಂಗಳ ಅಂಗಡಿ ಅವರಿಗೆ ಮಾತನಾಡಿದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಪರ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಕೆಲವೊಂದಿಷ್ಟು ಮಾತುಗಳು ಎದ್ದಿದ್ದು. ಆ ಊಹಾಪೋಹಗಳಿಗೆ ಎಲ್ಲವೂ ಸಹ ಇಲ್ಲಿಂದ ಫುಲ್ ಸ್ಟಾಪ್ ಇಡಬೇಕು, ಮರಳಿ ಅವರಿಗೆ ವಾಪಸ್ ಕೊಡಬೇಕು. ಈ ರೀತಿಯಾಗಿ ಅಂತ 2 ಬೇಡಿಕೆಗಳನ್ನ ಜಗದೀಶ್ ಶೆಟ್ಟರ್ ಇಟ್ಟಿದ್ದಾರೆ ಅನ್ನೋದು ಮಾತು ಇವತ್ತು ಕೇಳಿ ಬರ್ತದೆ. ಮೊದಲನೇದಾಗಿ ಇಲ್ಲಿ ಅಂತಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಅಷ್ಟೆಲ್ಲೂ ಸಹಿತ ಲಿಂಗಾಯತ ಮತಗಳೇ ಈ ಒಂದು ಕ್ಷೇತ್ರದಲ್ಲಿ ನಿರ್ಣಾಯಕ ಆಗ್ತವೆ. ಈ ಬಾರಿ ಅಂತ ನಾನು ಲಿಂಗಾಯತ ಮುಖಂಡರಿದ್ದೀನಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನನಗೆ ಟಿಕೆಟ್ ಕೊಡಲಿಲ್ಲ, ಇದರಿಂದ ನಾನು ಮುನಿಸಿಕೊಂಡು ಪಕ್ಷ ತೊರೆಬೇಕಾದಂತಹ ಅನಿವಾರ್ಯತೆ ಬಂದೋಯ್ತು. ಈಗಾಗ ನಾನು ಕಾಂಗ್ರೆಸ್ ಸೇರ್ಪಡೆ ಆದೆ. ಆದ್ರೆ ಈಗ ಅಂತಾರೆ ಕೇವಲ ನನಗೆ ಅಷ್ಟೇ ಎಲ್ಲ ಸಹಿತ ಈ ಬಾರಿ ಅಂದ್ರೆ ಲೋಕಸಭಾ ಚುನಾವಣೆಗೆ ನನಗೆ ಟಿಕೆಟ್ ಕೊಡಬೇಕು. ಅಷ್ಟೇ ಎಲ್ಲ ಸಹಿತ ನನ್ನನ್ನ ನಂಬಿ ಇವತ್ತು ಅನೇಕ ಕಾರ್ಯಕರ್ತರು, ನಮ್ಮ ಬೆಂಬಲಿಗರು ಪಕ್ಷಕ್ಕೆ ಬರ್ತಾರೆ. ಆ ಪಕ್ಷಕ್ಕೆ ಬಂದಂತಹ ಕಾರ್ಯಕರ್ತರನ್ನ ನೀವು ಸರಿಯಾಗಿ ನಡೆಸಿಕೊಳ್ಬೇಕು, ಅವ್ರಿಗೂ ಸಹಿತ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನಗಳನ್ನು ನೀಡಬೇಕು. ಇವೆಲ್ಲಾ ಬೇಡಿಕೆಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಇಲ್ಲಿ ಅಂತ ನಾನು ಮರಳಿ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ. ಇಲ್ಲ ನಾನು ಕಾಂಗ್ರೆಸ್ ನಲ್ಲೇ ಸದ್ಯ ವಿಧಾನ ಪರಿಷತ್ ಸದಸ್ಯರಿದ್ದೀನಿ, ನಾನು ಅಲ್ಲೇ ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಅಂದ್ರೆ ಪ್ರಮುಖವಾದಂತಹ ಬೇಡಿಕೆಗಳನ್ನ ಇಲ್ಲಿ ಜಗದೀಶ್ ಶೆಟ್ಟರ್ ಇಟ್ಟಿದ್ದಾರೆ. ಅದಕ್ಕೆಲ್ಲವೂ ಗ್ರೀನ್ ಸಿಗ್ನಲ್ ನೀಡಿದಂತಹ ಬಿಜೆಪಿ ಹೈಕಮಾಂಡ್ ಅದಕ್ಕೆಲ್ಲವೂ ಒಪ್ಪಿ ಈಗ ಅವರನ್ನ ಗರ್ ವಾಪಸ್ ಮಾಡಿಕೊಂಡಿದೆ, ಮರಳಿ ಪಕ್ಷಕ್ಕೆ ಅವರನ್ನ ಕರೆತಂದಿದೆ. ಆದ್ರೆ ಈಗ ಜಗದೀಶ್ ಶೆಟ್ಟರ್ ಪ್ರಮುಖವಾಗಿ ಇವತ್ತು ಯಾಕೆ ಜಗದೀಶ್ ಶೆಟ್ಟರ್ ಇವರಿಗೆ ಬಿಜೆಪಿಗೆ ಅನಿವಾರ್ಯತೆ ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ 11 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಆ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದೆ. ಆದ್ರೆ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ ಒಂದು ಟಾರ್ಗೆಟ್ ಕೊಟ್ಟಿತ್ತು. ಅದು ಯಾವ ಮಟ್ಟಿಗೆ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಏನು 11 ಲೋಕಸಭಾ ಕ್ಷೇತ್ರ ಬರ್ತವೆ ಅಂದ್ರೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು. ಆ 11 ಲೋಕಸಭಾ ಕ್ಷೇತ್ರಗಳಲ್ಲಿ 7 ರಿಂದ 8 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತೇಳಿ ಒಂದು ಟಾರ್ಗೆಟ್ ಅನ್ನ ಜಗದೀಶ್ ಶೆಟ್ಟರ್ ಈಗ ಈ ತರ ಏನೋ ಕಾಂಗ್ರೆಸ್ ಅನ್ನೋ ಹೇಳಿತ್ತು. ಆದ್ರೆ
ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಾಲಿಗೆ ಶಟರ್ ಎಳೆದು ಈಗ ಒಂದು ಅಂಗಡಿಗೆ 2 ಶಟರ್ಗಳಿರ್ತವೆ ಅಂತ ಅಂದ್ಕೊಳ್ಳೋಣ. ಕಾಂಗ್ರೆಸ್ ಕಡೆ ಶಟರ್ನ ಕ್ಲೋಸ್ ಮಾಡಿಬಿಟ್ರು ಇವರು, BJP ಕಡೆ ಶಟರ್ನ ಓಪನ್ ಮಾಡಿಬಿಟ್ರು. ಸೊ ಇವ್ರ ಅಂಗಡಿಗೆ ಏನು ಸಮಸ್ಯೆ ಇಲ್ಲ ಇವಾಗ ಅಂತ. ಸೊ ಆ ರೀತಿ ಮಾಡ್ತಿದ್ದಾರೆ ಶೆಟ್ಟರ್ ಅವರು. ವಿಧಾನಸಭಾ ಚುನಾವಣೆಗೆ 1 ನಿಲುವು, ಲೋಕಸಭಾ ಚುನಾವಣೆಗೆ 1 ನಿಲುವು, ಬಾಯಿಗೆ ಬಂದಂಗೆ ಮಾತಾಡಿದ್ರು. ಮೋದಿ ಆದಿಯಿಂದ ಹಿಡಿದು ಎಲ್ಲರ ಬಗ್ಗೆನೂ ಮಾತಾಡಿದ್ರು ಶೆಟ್ಟರ್ ಅವರು. ಈಗೆಲ್ಲ ಹೇಗಿದೆಲ್ಲ ಸಾಲ್ವ್ ಆಗ್ಬಿಡ್ತು ಅಂತ. ಪ್ರಭು ಇದಕ್ಕೆ ರಮಾಕಾಂತ್ ಇದಕ್ಕೆ ಪ್ರಭು ಇಲ್ಲಿ ಅಂತಾರೆ ಪ್ರಮುಖವಾಗಿ ಇಲ್ಲಿ ಅಂತಂದ್ರೆ ಅವ್ರ ಮಾತಿನ ವರಸೆ ಯಾವ ಮಟ್ಟಿಗೆ ಇತ್ತಂದ್ರೆ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದು ಅಲ್ಲ ಸಹಿತ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಯಡಿಯೂರಪ್ಪ ಎಲ್ಲಾ ನಾಯಕರ ವಿರುದ್ಧವೇ ಇಲ್ಲಿ ಅಂತಂದ್ರೆ ಜಗದೀಶ್ ಶೆಟ್ಟರ್ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ನನ್ನನ್ನ ಟಿಕೆಟ್ ತಪ್ಪಿಸಿದ್ದೆ ಇಲ್ಲಿ ಅಂತಂದ್ರೆ BL ಸಂತೋಷ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂತೇಳಿ ಅವರ ವಿರುದ್ಧನೂ ಇಲ್ಲಿ ಅಂತಂದ್ರೆ ಕೆಂಡಾಮಂಡಲವಾಗಿ ಅವರ ವಿರುದ್ಧ ಇಲ್ಲಿ ಅಂದ್ರೆ ಏಕವಚನದಲ್ಲೇ ಮಾತನಾಡೋ ಮಟ್ಟಿಗೆ ಇಲ್ಲಿ ಜಗದೀಶ್ ಶೆಟ್ಟರ್ ಹೋಗಿದ್ರು. ಆದ್ರೆ ಈಗ ಅದೆಲ್ಲವನ್ನು ಮತ್ತಂತಹ ಜಗದೀಶ್ ಶೆಟ್ಟರ್ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಮರಳಿ ಕಾಂಗ್ರೆಸ್ಗೆ ಇಲ್ಲಿ ಅಂದ್ರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಒಂದು ಕಡೆ ಜಾತಿ ಲೆಕ್ಕಾಚಾರ ಮತ್ತು ಮುಂಬರುವ ಲೋಕಸಭಾ ಚುನಾವಣೆ ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಜಗದೀಶ್ ಶೆಟ್ಟರ್ ತಮ್ಮ ಹಳೆ ನೋವುಗಳನ್ನ ಮರೆತು ಬಿಟ್ರ ಅಂತೇಳಿ ಇನ್ನೊಂದು ಕಡೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಕೆಲವೊಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದಾವೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ಗೆ ಅವಮಾನವಾಯ್ತು. ಯಾವ ಪಕ್ಷವನ್ನ ಜಗದೀಶ್ ಶೆಟ್ಟರ್ 30 ವರ್ಷಗಳ ಕಾಲ ಕಟ್ಟಿ ಬೆಳೆಸಿದ್ರು ಆ ಜಗದೀಶ್ ಶೆಟ್ಟರ್ನ ಇಲ್ಲಿ ಅಂತಾರೆ ಬಿಜೆಪಿ ಹೈಕಮಾಂಡ್ ಸರಿಯಾಗಿ ನೋಡಿಕೊಳ್ಳಿಲ್ಲ. ಅಂತಹ ಪಕ್ಷವನ್ನ ಬಿಟ್ಟೋದ್ರು ಜಗದೀಶ್ ಶೆಟ್ಟರ್. ಈಗ ಅವ್ರಿಗೆ ಯಾವ ಮುಖ ಇಟ್ಕೊಂಡು ಮರಳಿ ಪಕ್ಷಕ್ಕೆ ಬರ್ತಾರೆ ಅಂತೇಳಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತವೆ. ಇದನ್ನೆಲ್ಲವೂ ನೋಡ್ಕೊಂಡಾಗ ಜಗದೀಶ್ ಶೆಟ್ಟರ್ ಹಳೆ ನೋವುಗಳನ್ನೆಲ್ಲವನ್ನು ಮರೆತ್ರ ಅನ್ನೋದೇ ಒಂದ್ ಕಡೆ ಅಂತಾರೆ ಪ್ರಶ್ನೆ ಆಗಿದೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಸೋಲಾರ್ಗೊಪ್ಪ.